ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ರಸ್ತೆ ಬದಿ ಟ್ಯಾಂಕರ್ ಪಲ್ಟಿಯಾಗಿದೆ. ಸೋರಿಕೆ ಆಗ್ತಾ ಇದ್ದಂತಹ ಬಿಟ್ಟಿ ಪೆಟ್ರೋಲ್ಗೆ ಜನ ಮುಗಿ ಬಿದ್ದಿದ್ದಾರೆ. ನಾ ಮುಂದು ತಾ ಮುಂದು ಅಂತ ಕ್ಯಾನ್ಗಳನ್ನ ಹಿಡಿದು ಪೆಟ್ರೋಲ್ ತುಂಬಿಸಿಕೊಳ್ಳೋದಕ್ಕೆ ಮುಂದಾಗಿದ್ರು. ನೋಡ್ತಿದ್ದಂತೆ ಟ್ಯಾಂಕರ್ ಸ್ಫೋಟವಾಗಿ ಬಿಟ್ಟಿದೆ. ಈ ಕುರಿತು ಇವತ್ತಿನ ಡಿಜಿಟಲ್ ಕಂಟೆಂಟ್ನಲ್ಲಿ ಸಂಪೂರ್ಣ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಆದ್ರೆ ನೀವಿನ್ನು ನ್ಯೂಸ್ 18 ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೌದು, ಪಶ್ಚಿಮ ಆಫ್ರಿಕಾದ ನೈಜೀರಿಯಾದಲ್ಲಿ ಈ ಭೀಕರ ಅಗ್ನಿ ಅವಘಡ ಸಂಭವಿಸಿದೆ. ನೈಜೀರಿಯಾದ ನೈಜರ್ ರಾಜ್ಯದ ಡಿಕೋ ಜಂಕ್ಷನ್ನಲ್ಲಿ ಇಂಧನದ ಟ್ಯಾಂಕರ್ ಪಲ್ಟಿಯಾಗಿ ಸ್ಫೋಟವಾಗಿತ್ತು. 70ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ. 56 ಮಂದಿ ಗಾಯಗೊಂಡು ಆಸ್ಪತ್ರೆ ಪಾಲಾಗಿದ್ದಾರೆ. ಒಂದು ಟ್ಯಾಂಕರ್ನಿಂದ ಮತ್ತೊಂದು ಟ್ಯಾಂಕರ್ಗೆ ಪೆಟ್ರೋಲ್ ಅನ್ನ ವರ್ಗಾಯಿಸುವಂತಹ ಸಂದರ್ಭದಲ್ಲಿ ಹೆದ್ದಾರಿ ಬದಿಯಲ್ಲಿ ಟ್ಯಾಂಕರ್ಗಳನ್ನ ನಿಲ್ಲಿಸಿಕೊಳ್ಳಲಾಗಿತ್ತು. ಈ ವೇಳೆ ಒಂದು ಟ್ಯಾಂಕರ್ ನಿಯಂತ್ರಣ ತಪ್ಪಿ ರಸ್ತೆ ಬದಿಗೆ ಪಲ್ಟಿಯಾಗಿತ್ತು. ಪಲ್ಟಿಯಾದಂತಹ ಟ್ಯಾಂಕರ್ನಿಂದ ಪೆಟ್ರೋಲ್ ಸೋರಿಕೆ ಆಗ್ತಾ ಇತ್ತು. ಅದನ್ನ ನೋಡಿದ ಜನ ಬಿಟ್ಟಿಯಾಗಿ ಸಿಗುವಂತಹ ಪೆಟ್ರೋಲ್ ಅನ್ನ ಯಾಕೆ ಬಿಡಬೇಕು ಅಂತ ಕ್ಯಾನ್ಗಳನ್ನ ಹಿಡ್ಕೊಂಡು ಬಂದು ಆ ಪೆಟ್ರೋಲ್ ಅನ್ನ ತುಂಬಿಸಿಕೊಳ್ಳೋದಕ್ಕೆ ಮುಗಿಬಿದ್ದಿದ್ರು. ಜನ ಪೆಟ್ರೋಲ್ ಅನ್ನ ತುಂಬಿಸಿಕೊಳ್ಳುವಾಗಲೇ ಟ್ಯಾಂಕರ್ ಸ್ಫೋಟಗೊಂಡಿದೆ. ಎದ್ನೋ ಬಿದ್ನೋ ಅಂತ ಕೆಲವರು ಓಡ್ ಹೋಗಿ ಪ್ರಾಣ ಉಳಿಸಿಕೊಂಡಿದ್ದಾರೆ. ಮತ್ತೆ ಕೆಲವರು ಬೆಂಕಿಯ ಕೆನ್ನಾಲಿಗೆಗೆ ಸಿಲುಕಿ ಸಾವನ್ನಪ್ಪಿದ್ದಾರೆ. ಪಕ್ಕದಲ್ಲೇ ಇದ್ದಂತಹ ಮತ್ತೊಂದು ಟ್ಯಾಂಕರ್ಗೂ ಕೂಡ ಈ ಬೆಂಕಿ ಹೊತ್ಕೊಂಡಿದೆ. ಜೊತೆಗೆ ಸುತ್ತಮುತ್ತ ಇದ್ದಂತಹ 15 ಅಂಗಡಿಗಳು ಕೂಡ ಭಸ್ಮವಾಗಿ 10 ವಾಹನಗಳು ಸುಟ್ಟು ಕರಕಲಾಗಿವೆ. ಅಗ್ನಿ ಅವಘಡದಲ್ಲಿ 70ಕ್ಕೂ ಹೆಚ್ಚು ಜನ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ವಿಷಯ ತಿಳಿದು ಕೂಡಲೇ ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸೋದಕ್ಕೆ ಹರಸಾಹಸ ಮಾಡಿದ್ದಾರೆ. ಟ್ಯಾಂಕರ್ ಒಳಗೆ ಪೆಟ್ರೋಲ್ ಧಗಧಗಿಸ್ತಾ ಇತ್ತು. ಸುತ್ತಮುತ್ತ ಪ್ರದೇಶದಲ್ಲೆಲ್ಲ ದಟ್ಟ ಹೊಗೆ ಆವರಿಸಿತ್ತು. ಬೆಂಕಿ ಆವರಿಸಿದ ಬಳಿಕ ಶವಗಳನ್ನ ಹೊರ ತೆಗೆದಂತಹ ಪೊಲೀಸರು ಮರಣೋತ್ತರ ಪರೀಕ್ಷೆಗಾಗಿ ಆಸ್ಪತ್ರೆಗೆ ರವಾನಿಸಿದ್ರು. ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುವಂತಹ ಸಾಧ್ಯತೆ ಇದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಕಳೆದ ವರ್ಷ 2024ರ ಅಕ್ಟೋಬರ್ ತಿಂಗಳಿನಲ್ಲಿ ಆಫ್ರಿಕಾದ ಜಿಗಾವಾ ರಾಜ್ಯದಲ್ಲಿ ಇಂಥದ್ದೇ ಒಂದು ಸ್ಫೋಟ ಸಂಭವಿಸಿತ್ತು. ಅಂದು 170ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರು. ಇದೀಗ ಮತ್ತೊಂದು ದುರ್ಘಟನೆಗೆ ಸಾಕ್ಷಿಯಾಗಿದೆ.